ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಅಕ್ಷಯ ತೃತೀಯದ ಬಗ್ಗೆ ಹೇಳ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋನು ಎಲ್ಲರೂ ನೋಡಿ. ಯಾಕಂತ ಹೇಳಿದ್ರೆ ನಿಮಗೆ ಈ ವರ್ಷ ಚಿನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ನಾನು ಹೇಳುವ ಒಂದು ಪೂಜೆಯಿಂದ ಉಂಟಲ್ಲ, ನಿಮಗೆ ನೆಕ್ಸ್ಟ್ ವರ್ಷ ಆದರೂ 100% ಚಿನ್ನ ತಗೊಳ್ಳಿಕ್ಕೆ ಆಗುತ್ತೆ. ಆದ್ರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾಕಂತ ಹೇಳಿದ್ರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಚಿನ್ನ ಖರೀದಿ ಮಾಡಲಿಕ್ಕೆ ಆಗುದಿಲ್ಲ, ನಾವು ಅಕ್ಷಯ ತೃತೀಯ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ, ಪೂಜೆ ಮಾಡಬೇಕು ಅಂತ ಇಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಬಿಟ್ಟು ಬಿಡ್ತಾರೆ. ಆದ್ರಿಂದ ಈ ವರ್ಷನೂ ನಿಮಗೆ ಚಿನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ, ಮುಂದಿನ ವರ್ಷನೂ ಕೂಡ ಆಗೋದಿಲ್ಲ, ನಿಮ್ಮ ಜೀವನ ಪರ್ಯಂತ ಕಷ್ಟದಲ್ಲೇ ಇರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಕ್ಷಯ ತೃತೀಯ ದಿವಸ ನೀವು ಏನು ಕೇಳ್ಕೊಳ್ತೀರಾ ಅಥವಾ ಏನು ದಾನ ಮಾಡ್ತೀರಾ, ಯಾವ ದೇವರ ಪೂಜೆ ಮಾಡ್ತೀರಾ ನೋಡಿ, ಅದು ಅಕ್ಷಯವಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ದಯವಿಟ್ಟು ಇದೊಂದು ಪುಟ್ಟ ಕೆಲಸ ಮಾಡಿ. ನೀವು ಚಿನ್ನ ಖರೀದಿ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಈ ಪೂಜೆ ಮಾಡಲೇಬೇಕು. ನೋಡಿ, ಈ ವರ್ಷ ಅಕ್ಷಯ ತೃತೀಯದಿಂದ ಯಾರಿಗೆ ಒಳ್ಳೆಯದಾಗುತ್ತೆ, ಯಾವ ನಕ್ಷತ್ರ ಯಾವ ರಾಶಿಯವರಿಗೆ ಒಳ್ಳೆಯದಾಗುತ್ತೆ, ಅದರ ಜೊತೆ ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ನೀವು ಒಡವೆ ಖರೀದಿ ಮಾಡಿದರೆ ಒಳ್ಳೆಯದು, ಅಥವಾ ಯಾವ ಸಮಯದಲ್ಲಿ ಏನು ದಾನ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಪ್ರತಿಯೊಂದು ಕೂಡ ಪಂಚಾಂಗದಲ್ಲಿ ಇದೆ. ಅದನ್ನು ನಾನು ನಿಮಗೆ ಹೇಳ್ತೇನೆ. ಆ ಸಮಯದ ಪ್ರಕಾರವೇ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಪೂಜೆಯನ್ನು ಮಾಡಿ, ಅಥವಾ ನಾನು ಹೇಳಿದ ಹಾಗೆ ಮಾಡಿ. ಆವಾಗ ನಿಮಗೆ 100ಗೆ 100% ಮುಂದಿನ ವರ್ಷ ಒಂದು 10 ಗ್ರಾಮ್ ಆದರೂ ಒಡವೆ ತಗೊಳ್ಳುವಂತಹ ಪರಿಸ್ಥಿತಿಯನ್ನು ಮಹಾಲಕ್ಷ್ಮಿ ಒದಗಿಸ್ತಾಳೆ, ಅಂದರೆ ಕೊಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತೇನೆ. ನೋಡಿ, ನಾನು ಇವಾಗ ಅಕ್ಷಯ ತೃತೀಯದ ದಿನಾಂಕ ಮತ್ತು ಸಮಯವನ್ನು ಹೇಳ್ತೇನೆ. ಪಂಚಾಂಗದ ಪ್ರಕಾರ 2026ರಲ್ಲಿ ಅಕ್ಷಯ ತೃತೀಯ ಉಂಟಲ್ಲ, ಏಪ್ರಿಲ್ 20ಕ್ಕೆ ಸೋಮವಾರ ಬಂದಿದೆ. ತೃತೀಯ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ 19, 2026ರಂದು ಮಧ್ಯಾಹ್ನದಿಂದಲೇ ಪ್ರಾರಂಭವಾಗುತ್ತೆ. ಅಂದರೆ 20ನೇ ತಾರೀಕಿಗೆ ನಿಮಗೆ ಅಕ್ಷಯ ತೃತೀಯ ಇದ್ದರೆ ಏಪ್ರಿಲ್ 19ನೇ ತಾರೀಕು ಮಧ್ಯಾಹ್ನದಿಂದಲೇ ಅಕ್ಷಯ ತೃತೀಯ ಸ್ಟಾರ್ಟ್ ಆಗುತ್ತೆ. ಮತ್ತು ತೃತೀಯ ತಿಥಿ ಮುಕ್ತಾಯವಾಗುವುದು ಯಾವಾಗ ಅಂತ ಹೇಳಿದರೆ ಏಪ್ರಿಲ್ 20ನೇ ತಾರೀಕು ಸಾಯಂಕಾಲ ಮುಕ್ತಾಯವಾಗುತ್ತೆ. ನೋಡಿ, ಇವಾಗ ಪೂಜೆಯ ಮುಹೂರ್ತ ಯಾವಾಗ ಮಾಡಬೇಕು ಅಥವಾ ಚಿನ್ನ ಖರೀದಿಯನ್ನು ಯಾವಾಗ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದರೆ ಅಕ್ಷಯ ತೃತೀಯ ದಿನ ನೀವು ಯಾವ ವಸ್ತುವನ್ನು ಕೊಂಡರೂ ಕೂಡ ಅದು ಡಬ್ಬಲ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಕೂಡ ನಾವು ಸರಿಯಾದ ಸಮಯದಲ್ಲಿ ತಗೊಳ್ಬೇಕು. ಆದ್ದರಿಂದ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇವಾಗ ನಾನು ಪೂಜೆ ಬಗ್ಗೆ ಹೇಳಿದೆ ನೋಡಿ, ಆ ಪೂಜೆ ಮಾಡಲಿಕ್ಕೆ ನಿಮಗೆ ಮನಸ್ಸಿದ್ರೆ, ನಿಮ್ಮ ಮುಂದಿನ ವರ್ಷ ಒಳ್ಳೆಯದಾಗಬೇಕು ಅಥವಾ ಈ ವರ್ಷ ಅಕ್ಷಯ ತೃತೀಯದ ನಂತರ ನಿಮ್ಮ ಜೀವನ ಚೇಂಜ್ ಆಗಬೇಕು, ನಿಮ್ಮ ಜೀವನದಲ್ಲಿ ಕೂಡ ಏಳಿಗೆ ಆಗಬೇಕು, ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳಿದರೆ ನೀವು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದರೆ ಏಪ್ರಿಲ್ 20ನೇ ತಾರೀಕು ಉಂಟಲ್ಲ, ಬೆಳಿಗ್ಗೆ 6:05 ಮಧ್ಯಾಹ್ನದ 12:20 ಒಳಗಡೆ ಉಂಟಲ್ಲ ಪೂಜೆ ಮಾಡಬೇಕು. ಚಿನ್ನ ಖರೀದಿ ಮಾಡುವುದಾದರೆ ಉಂಟಲ್ಲ, ಏಪ್ರಿಲ್ 20ರ ತಾರೀಕಿನ ಬೆಳಿಗ್ಗೆಯಿಂದ ಸಾಯಂಕಾಲದ ಸಮಯದವರೆಗೆ ಯಾವಾಗ ಬೇಕಾದರೂ ಚಿನ್ನ ಖರೀದಿ ಮಾಡ್ಬೋದು. ಆದರೆ ಸೂರ್ಯಾಸ್ತ ಆದ ನಂತರ ಚಿನ್ನ ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಸೂರ್ಯಾಸ್ತ ಆಗುವುದಕ್ಕಿಂತ ಮುಂಚೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಯಾವ ಸಮಯದಲ್ಲಿ ಬೇಕಾದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಸೂರ್ಯಾಸ್ತ ಆಗುವ ತನಕ ಯಾವ ಸಮಯದಲ್ಲಿ ಬೇಕಾದರೆ ಚಿನ್ನ ಖರೀದಿ ಮಾಡ್ಬೋದು. ನೋಡಿ, ನಿಮ್ಮ ಜೀವನ ಒಳ್ಳೆಯದಾಗಬೇಕು, ನೀವು ಕೂಡ ಏಳಿಗೆ ಆಗಬೇಕು, ಇಷ್ಟು ದಿವಸ ನಾವು ಕಷ್ಟ ಅನುಭವಿಸಿ ಸಾಕಾಗಿದೆ ಅಂತ ಹೇಳುವವರು ಅಕ್ಷಯ ತೃತೀಯ ದಿವಸ ಈ ವಸ್ತುವನ್ನು ದಾನ ಮಾಡಿ. ಅದು ಯಾವ ವಸ್ತು ಅಂತ ಹೇಳಿದರೆ ನೋಡಿ, ಈರುಳ್ಳಿ ದಾನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಬೆಲ್ಲ, ಮೊಸರು ಮತ್ತು ತಂಪು ಪಾನೀಯವನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಸಾಧ್ಯವಾದರೆ ಇದರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನಾದರೂ ದಾನ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಜೀವನ ಕೂಡ ಅಕ್ಷಯವಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಯಾವ ದಿವಸ ದಾನ ಮಾಡಿದ್ರೆ ನೋಡಿ, ಆ ದಿನದಿಂದ ಹಿಡಿದು ಈ ಜೀವನ ಪರ್ಯಂತ ಉಂಟಲ್ಲ, ನಿಮಗೆ ಒಳ್ಳೆಯದಾಗ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಎಣಿಸಿದ ಕಾರ್ಯಗಳೆಲ್ಲ ಸಫಲತೆ ಸಿಗುತ್ತೆ, ನೀವು ಎಣಿಸಿದ ಕಾರ್ಯಗಳೆಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಾನೀಗ ಹೇಳಿದೆ ನೋಡಿ, ಅಷ್ಟು ವಸ್ತುವಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ದಾನ ಮಾಡಲಿಕ್ಕಾದರೆ ದಾನ ಮಾಡಿ. ಅದು ಕೂಡ ಬಡವರಿಗೆ, ಹೊಟ್ಟೆ ತುಂಬಿದವರಿಗೆ ನೀವು ಏನು ಕೊಟ್ಟರೂ ಕೂಡ ಪ್ರಯೋಜನ ಇಲ್ಲ. ನಿಜವಾಗಿ ಬಡವರಿರ್ತಾರೆ ನೋಡಿ, ಅಂಥವರಿಗೆ ಹುಡುಕಿ ಕೊಡಿ. ಮತ್ತು ತುಂಬ ಬಿಸಿಲಿಗೆ ಬಂದಿರ್ತಾರೆ ನೋಡಿ, ಅಂಥವರಿಗೆ ತಂಪು ಪಾನೀಯಗಳನ್ನಾಗಲಿ ಅಥವಾ ಮೊಸರು, ಮಜ್ಜಿಗೆ ಇಂತಹ ವಸ್ತುವನ್ನು ಕೊಟ್ಟು ನೋಡಿ. ಆಮೇಲೆ ಮುಂದಿನ ವರ್ಷ ನಿಮಗೆ ಅದಕ್ಕಿಂತ ಜಾಸ್ತಿ ಕೊಡುವಂತಹ ಭಾಗ್ಯವನ್ನು ದೇವರೇ ಕರುಣಿಸ್ತಾರೆ. ಇವಾಗ ನಾನು ಯಾವ ಪೂಜೆ ಬಗ್ಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ. ಅದಕ್ಕಿಂತ ಮುಂಚೆ ಅಂತ ಹೇಳಬೇಕು ಅಂತ ಹೇಳಿದರೆ, ಅಕ್ಷಯ ತೃತೀಯ ದಿವಸ ಉಂಟಲ್ಲ, ನೀವು ಹೊಸ ಉದ್ಯೋಗ ಮಾಡೋದಾದರೆ ಅಥವಾ ಗೃಹ ಪ್ರವೇಶ ಮಾಡೋದಾದರೆ ಅಥವಾ ಉದ್ಯಮ ಪ್ರಾರಂಭ ಮಾಡೋದಾದರೆ ಯಾವುದೇ ಶುಭ ಕಾರ್ಯವನ್ನು ಕೂಡ ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದಕ್ಕೆ ಗಳಿಗೆ ಇಲ್ಲ. ಆದ್ದರಿಂದ ನಿಮಗೆ ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಥವಾ ಬಾಡಿಗೆ ಮನೆಗೆ, ಬೇರೆ ಮನೆಗೆ ನೀವು ಹೋಗಬೇಕು ಅಥವಾ ಯಾವುದಾದ್ರೂ ಒಳ್ಳೆ ಕೆಲಸ ಪ್ರಾರಂಭ ಮಾಡಬೇಕು, ಏನೇ ಮಾಡೋದಾದ್ರೂ ಉಂಟಲ್ಲ ಅಕ್ಷಯ ತೃತೀಯ ದಿವಸದಿಂದ ಮಾಡಿ. ನಿಮಗೆ ಎಲ್ಲದೂ ಕೂಡ ಅಕ್ಷಯವಾಗುತ್ತೆ. ನೋಡಿ, ಈ ಅಕ್ಷಯ ತೃತೀಯ ಯಾವ ರಾಶಿಯವರಿಗೆ ಒಳ್ಳೆಯದು ಅಂತ ಹೇಳ್ಕೊಂಡು ಕೂಡ ಪಂಚಾಂಗದಲ್ಲಿ ಬರೆದಿದೆ. ಆದ್ದರಿಂದ ಅದನ್ನು ಕೂಡ ನಾನು ಹೇಳ್ತೇನೆ. ಇಷ್ಟು ಹೇಳುವಾಗ ಅದನ್ನು ಬಿಡಬಾರ್ದು.
ಆದ್ದರಿಂದ ಪಂಚಾಂಗದಲ್ಲಿ ಯಾವ ರಾಶಿಗೆ ಒಳ್ಳೆಯದು ಅಂತ ಹೇಳಿದರೆ ಈ ಅಕ್ಷಯ ತೃತೀಯದಿಂದ ಈ ರಾಶಿಯವರಿಗೆ ತುಂಬ ಒಳ್ಳೆಯದು ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದರೆ, ಒಂದು ವೃಷಭ, ಎರಡನೇದು ಸಿಂಹ ರಾಶಿ, ಮೂರನೇದು ಧನು ರಾಶಿ. ಈ 3 ರಾಶಿಯವರಿಗೆ ಉಂಟಲ್ಲ ವಿಶೇಷ ಧನಲಾಭ ಸಿಗುತ್ತೆ, ಜೊತೆಗೆ ಯಶಸ್ಸು ಕೂಡ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ 3 ರಾಶಿಯವರು ಉಂಟಲ್ಲ, ನಿಮ್ಗೆ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಇಂಟ್ರೆಸ್ಟ್ ಇದ್ದರೆ, ಅಥವಾ ನಿಮಗೆ ಯಾವುದೋ ಹಣ ಬರಬೇಕಿತ್ತು, ಅಥವಾ ಯಾವುದೋ ಹಣದ ವಿಷಯದಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು, ಸಾಲದ ಸಮಸ್ಯೆ ಉಂಟು, ಎಂತ ಇದ್ರೂ ಕೂಡ ಉಂಟಲ್ಲ, ಈ ಅಕ್ಷಯ ತೃತೀಯದಿಂದ ನಿಮ್ಮ ದೆಸೆ ಚೇಂಜ್ ಆಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಿದ್ದಾರೆ. ನೋಡಿ, ಈಗ ನಾನು ಪೂಜೆಯ ಬಗ್ಗೆ ಹೇಳ್ತೇನೆ ಆಯ್ತಾ. ಈ ಪೂಜೆ ಮಾಡಿದವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ಅಕ್ಷಯ ತೃತೀಯ ದಿವಸ. ನೀವು ಕೂಡ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಅದು ಯಾವ ಪೂಜೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಸಮೇತ ವಿಷ್ಣುವಿನ ಪೂಜೆ ಮಾಡಬೇಕು ಆಯ್ತಾ. ಆ ದಿವಸ ನೀವು ನೋಡಿ, ಮಹಾಲಕ್ಷ್ಮಿ ಸಮೇತ ಯಾರು ವಿಷ್ಣುವಿನ ಪೂಜೆಯನ್ನು ಕೂಡ ಮಾಡ್ತಾರೆ ನೋಡಿ, ಅಂಥವರಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗುತ್ತೆ, ಹಣಕಾಸಿನ ಪರಿಸ್ಥಿತಿ ಸರಿಯಾಗುತ್ತೆ. ನಿಮಗೆ ಏನಾದರೂ ತೊಂದರೆ ಇದ್ದರೆ, ಮನೆಯಲ್ಲಿ ಕೆಟ್ಟದಾಗ್ತಾ ಇದ್ರೆ ಅದೆಲ್ಲ ಕೂಡ ಸಮಸ್ಯೆ ಪರಿಹಾರ ಸಿಗುತ್ತೆ, ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ, ನೀವು ಏಳಿಗೆ ಆಗ್ತಾ ಹೋಗ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ನೋಡಿ, ನಾನು ಕೂಡ ಈ ಪೂಜೆ ಮಾಡಿದ್ದೇನೆ, ನನಗೆ ಕೂಡ ಒಳ್ಳೆಯದಾಗಿದೆ. ಆ ಕಾರಣದಿಂದ ನಿಮಗೆ ಕೂಡ ನಾನು ಹೇಳ್ತಾ ಇರೋದು, ದಯವಿಟ್ಟು ಉಂಟಲ್ಲ, ನಮ್ಮ ಹತ್ರ ಇಲ್ಲ ನಮಗೆ ಕಷ್ಟ ಆಯಿತಾ, ನಮ್ಮದು ಕಷ್ಟಕ್ಕೆ ಯಾರು ಕೂಡ ಸಹಾಯ ಮಾಡ್ತಾ ಇಲ್ಲ, ತುಂಬ ಎಲ್ಲರೂ ಕೂಡ ಮಾತು ಬಿಟ್ಟಿದ್ದಾರೆ ನಮ್ಮ ಹತ್ರ ಆಯಿತಾ, ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ಕೊಂಡು ಈ ಥರ ಎಲ್ಲ ನೀವು ಗೋಳಾಡುವ ಬದಲು ಉಂಟಲ್ಲ, ದೇವರ ಕಾಲನ್ನು ಹಿಡಿಯಿರಿ. ದೇವರ ಕಾಲು ಹಿಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ಯಾವತ್ತೂ ಕೂಡ ನಿಮಗೆ ಮೋಸ ಮಾಡೋದಿಲ್ಲ. ಅಕ್ಷಯ ತೃತೀಯ ದಿವಸ ಮಹಾಲಕ್ಷ್ಮಿ ಜೊತೆಗೆ ಇದು ವಿಷ್ಣುವಿನ ಫೋಟೋವನ್ನು ಕೂಡ ಇಡಿ. ನೋಡಿ, ನಾನು ಈ ವಿಷ್ಣುವಿನ ಫೋಟೋವನ್ನು ಉಂಟಲ್ಲ, ಅಕ್ಷಯ ತೃತೀಯ ದಿವಸ ಹೋದ ವರ್ಷ ತಗೊಂಡಿದ್ದು, ಬೆಳ್ಳಿಯ ಫೋಟೋ ಅದು. ನಾನು ತೆಗೆದು ತೋರಿಸ್ತೇನೆ ನೋಡಿ. ಇದು ಪುಟ್ಟ ಬೆಳ್ಳಿಯ ಫೋಟೋವನ್ನು, ವಿಷ್ಣುವಿನ ಫೋಟೋವನ್ನು ನಾನು ತಗೊಂಡಿದ್ದೇನೆ ಹೋದ ವರ್ಷ ಅಕ್ಷಯ ತೃತೀಯ ದಿವಸ. ಯಾಕೆ ಅಂತ ಹೇಳಿದರೆ, ನೀವು ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಬದಲು ಉಂಟಲ್ಲ, ವಿಷ್ಣುವನ್ನು ಒಲಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ನಿಮ್ಮ ಜೊತೆಗೆ ಬರ್ತಾಳೆ. ಅಂದರೆ ಯಾವ ಜಾಗದಲ್ಲಿ ವಿಷ್ಣು ಇರ್ತಾರೆ, ಅಂದರೆ ಗಂಡ ಇರ್ತಾರೆ ನೋಡಿ, ಆ ಜಾಗದಲ್ಲಿ ಮಹಾಲಕ್ಷ್ಮಿ ಬಂದೇ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ನೋಡಿ ನಾವು ವಿಷ್ಣುವಿನ ಪೂಜೆ ಮಾಡೋದಿಲ್ಲ, ಬರೀ ಮಹಾಲಕ್ಷ್ಮಿಯನ್ನು ನಾವು ಕರಿತಿದ್ದೇವೆ ಅಂತ ಹೇಳಿದರೆ, ಅವರ ಮನೆಯಲ್ಲಿ ಒಳ್ಳೆಯದು ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಮಹಾಲಕ್ಷ್ಮಿ ಚಂಚಲೆ, ಅವರು ಯಾವಾಗ ಬೇಕಾದರೂ ನಿಮ್ಮ ಮನೆ ಬಿಟ್ಟು ಹೋಗ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ವಿಷ್ಣುವನ್ನು ಇದು ಮಾಡಬೇಕು, ಪೂಜೆ ಮಾಡಬೇಕು. ನೀವು ಮಹಾಲಕ್ಷ್ಮಿ ಪೂಜೆ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ವಿಷ್ಣುವಿನ ಪೂಜೆಯನ್ನು ಮಾಡಿ ಆಯಿತಾ. ಆ ಕಾರಣದಿಂದಲೇ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಒಂದು ವಿಷ್ಣು ಇದು ನಮಗೆ ದೊಡ್ಡದೆಲ್ಲ ತಂದು ಇಡಲಿಕ್ಕೆ ಆಗೋದಿಲ್ಲ, ಅಂದರೆ ನಮ್ಮದು ಬಾಡಿಗೆ ಮನೆ ಕೂಡ ಹೌದು, ಮತ್ತು ಫೋಟೋ ಎಲ್ಲ ಇಟ್ಕೊಳ್ಳಿಕ್ಕೆ ಕೂಡ ಜಾಗ ಇಲ್ಲ ಅಂತ ಹೇಳ್ಕೊಂಡು ತರುವಾಗಲೇ ಬೆಳ್ಳಿದು ಚಿಕ್ಕದು ವಿಷ್ಣುವಿಂದು ತೊಗೊಬಂದಿದ್ದು. ಇದನ್ನುಂಟಲ್ಲ, ಮಹಾಲಕ್ಷ್ಮಿಯ ಜೊತೆಗೆ ವಿಷ್ಣು ಇರಬೇಕು ಅಂತ ಹೇಳ್ಕೊಂಡು, ಅಂದರೆ ನಾವು ಮಹಾಲಕ್ಷ್ಮಿ ಮತ್ತು ಗಂಡ ಹೆಂಡತಿಯನ್ನು ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಫೋಟೋ ಕೂಡ ಹಾಗೆ ಆಯಿತಾ. ಇದು ಚಿಕ್ಕ ಫೋಟೋ ಆದಕ್ಕೆ ನಾನೇನು ಮಾಡಿದ್ದೇನೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ಎದುರುಗಡೆನೇ ಆಯಿತಾ, ನಾನು ಇವಾಗ ತೋರಿಸಿದೆ ನೋಡಿ, ಆವಾಗ ಇಟ್ಟಿದ್ದೆ ನೋಡಿ, ಅದೇ ರೀತಿಯಲ್ಲಿ ಇಟ್ಟಿದ್ದೆ ಆಯಿತಾ. ನಿಮ್ಮ ಹತ್ರ ದೊಡ್ಡದು ಫೋಟೋ ಉಂಟು ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಇಡಬಹುದು, ಇಲ್ಲ ಅಂತ ಹೇಳಿದರೆ ನಾನು ಇಟ್ಟಿದ್ದೇನೆ ನೋಡಿ ಚಿಕ್ಕದು. ಈ ಥರದ್ದು ಬೆಳ್ಳಿದೆಲ್ಲ ತಗೊಳ್ಳೋದಾದರೆ, ನಿಮಗೆ ಒಂದು ವೇಳೆ ಇದು ಅಕ್ಷಯ ತೃತೀಯ ದಿವಸ ತಗೊಳ್ಳುವ ಮನಸ್ಸಿದ್ರೆ ತಗೊಳ್ಳೋದಾದರೆ ಇಷ್ಟು ದೊಡ್ಡದು ಕೂಡ ತಗೊಂಡ್ರೆ ಸಾಕಾಗ್ತದೆ. ಇದನ್ನೇನು ಮಾಡಿ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಯ ಜೊತೆಗೆ ಇಡಿ. ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿಗೆ ಗಣೇಶ ಅಂತ ಹೇಳಿದರೆ ತುಂಬ ಇಷ್ಟ. ಯಾಕಂತ ಹೇಳಿದರೆ, ಮಹಾಲಕ್ಷ್ಮಿಗೆ ಮಕ್ಕಳಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಶಾಸ್ತ್ರದ ಪ್ರಕಾರ. ಆದ್ದರಿಂದ ಮಹಾಲಕ್ಷ್ಮಿ ಏನು ಮಾಡಿದ್ರು ಅಂತ ಹೇಳಿದರೆ, ಸಾಕ್ಷಾತ್ ಪಾರ್ವತಿ ದೇವಿಯ ಹತ್ರ ಹೋಗ್ಕೊಂಡು, ನಿಮ್ಮ ಮಗುವನ್ನು ನನಗೆ ದತ್ತು ಕೊಡ್ತೀಯಾ, ಅಥವಾ ನಾನು ಆಟ ಆಡಿಸ್ಬೋದಾ, ನನ್ನ ಮಗನ ರೀತಿಯಲ್ಲಿ ಪ್ರೀತಿ ಮಾಡ್ಬೋದಾ ಅಂತ ಹೇಳ್ಕೊಂಡು ಕೇಳ್ತಾಳಂತೆ. ಆವಾಗ ಇದು ಪಾರ್ವತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಯಿತು ಪರವಾಗಿಲ್ಲ, ಕರ್ಕೊಂಡು ಹೋಗು, ನಿನ್ನ ಮಗನ ಥರನೇ ನೋಡ್ಕೊ ಅಂತ ಹೇಳ್ಕೊಂಡು ಪಾರ್ವತಿ ದೇವಿ ಹೇಳಿದ್ಲಂತೆ. ಆವಾಗ ಏನು ಮಾಡ್ತಾಳೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ಉಂಟಲ್ಲ, ಗಣೇಶನನ್ನು ತುಂಬ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಮಹಾಲಕ್ಷ್ಮಿಯ ಫೋಟೋದ ಎದುರುಗಡೆ ವಿಷ್ಣುವಿನ ಫೋಟೋ ಇಟ್ಟರು ಕೂಡ, ಗಣೇಶನ ಫೋಟೋ ಕೂಡ ಮಹಾಲಕ್ಷ್ಮಿಯ ಫೋಟೋದ ಜೊತೆಗೆ ಇಡಿ. ನಿಮ್ಮ ಹತ್ರ ವಿಗ್ರಹ ಇದ್ದರೆ ಕೂಡ ಅಷ್ಟೇ, ಅಂದರೆ ಮಹಾಲಕ್ಷ್ಮಿಯ ವಿಗ್ರಹ ಉಂಟು, ಗಣೇಶನ ವಿಗ್ರಹ ಉಂಟು ಅಂತ ಹೇಳ್ಕೊಂಡು, ಆದರೆ ಎರಡೂ ಕೂಡ ಒಟ್ಟಿಗೆ ಇಡಬೇಕು ಆಯಿತಾ, ಅಮ್ಮ ಮಗನ ರೀತಿಯಲ್ಲಿ ಇಡಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಅವರದೊಂದು ಕುಟುಂಬದ ರೀತಿಯಲ್ಲಿ ಆಯಿತು, ಗಂಡ ಹೆಂಡತಿ ಮಗು ಆ ರೀತಿಯಲ್ಲಿ ಬರುತ್ತಲ್ವ. ಆ 3 ದೇವರಿಗೂ ನೀವು ಪೂಜೆ ಮಾಡಿದರೆ ಅಕ್ಷಯ ತೃತೀಯ ದಿವಸ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟ ಕೂಡ ದೂರ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಮಹಾಲಕ್ಷ್ಮಿ ಪೂಜೆ ಮಾಡ್ತಿರಲ್ಲ, ಸಾಧ್ಯವಾದರೆ ನಿಮ್ಮ ಏಳಿಗೆ ಬಯಸೋರಾಗಿದ್ದರೆ ಮಾತ್ರ, ನಿಮ್ಮ ಏಳಿಗೆ ಬಯಸುವುದಿಲ್ಲ ಅಂತ ಹೇಳಿದರೆ ಮಾಡೋದು ಬೇಡ. ಯಾಕಂತ ಹೇಳಿದರೆ, ಕೆಲವರು ಹೆಂಗಸರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ,
ಅವರು ಮಾತ್ರ ಒಳ್ಳೆಯದಾಗಬೇಕು, ಬೇರೆಯವರಿಗೆ ಒಳ್ಳೆಯದಾಗಬಾರ್ದು, ನಾನು ಮಾತ್ರ ಮೇಲೆ ಬರಬೇಕು, ಬೇರೆಯವರು ಇದ್ದ ಜಾಗದಲ್ಲೇ ಇರಬೇಕು ಅಂತ ಹೇಳ್ಕೊಂಡು ಬಯಸುವವರು ಇರ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ನಿಜವಾಗಿ ನಿಮ್ಮ ಏಳಿಗೆ ಬಯಸ್ತಾರೆ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಬಯಸ್ತಾರೆ ಅಂತ ಹೇಳ್ಕೊಂಡಾದರೆ ಒಂದು 5 ಜನ ಮುತ್ತೈದೆಯರಿಗೆ ಆ ದಿವಸ ಉಂಟಲ್ಲ, ಅಕ್ಷಯ ತೃತೀಯ ದಿವಸ 5 ಜನ ಮುತ್ತೈದೆ ಹೆಂಗಸರನ್ನು ಕರೆದು ಅವರಿಗೆ ಅರಶಿನ ಕುಂಕುಮವನ್ನು ಕೊಟ್ಟು ಒಂದು ಬ್ಲೌಸ್ ಪೀಸ್ ಏನಾದರೂ ಕೊಟ್ಟು ತೆಂಗಿನಕಾಯಿ ಕೊಟ್ಟು ಉಂಟಲ್ಲ, ಏನು ಮಾಡಬೇಕು ಅಂತ ಹೇಳ್ತಾರೆ, ₹1 ನಾಣ್ಯ ಉಡಿ ತುಂಬಿ ಹೀಗೆ ಮಾಡಿದ್ರು ಅವರದ್ದು ಆಶೀರ್ವಾದ ತಗೊಳ್ಳಿ. ಹೀಗೆ ಮಾಡಿದ್ರು ಕೂಡ ಒಳ್ಳೆಯದಾಗುತ್ತೆ. ಇವಾಗ ನಿಮಗೆ ಯಾರೂ ಕೂಡ ಇಲ್ಲ, ನಾನು ನೋಡಿ ಯಾರನ್ನೂ ಕೂಡ ಕರೆದಿಲ್ಲ. ಯಾಕಂತ ಹೇಳಿದರೆ ಯಾರು ಕೂಡ ನನಗೆ ಅಂತೂ ಒಳ್ಳೆಯವರ ರೀತಿ ಕಾಣಿಸ್ತದೆ, ಎದುರುಗಡೆ ಚೆನ್ನಾಗಿ ಮಾತಾಡ್ತಾರೆ, ನಗ್ತಾರೆ, ಎಲ್ಲದೂ ಮಾಡ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಏನು ಭಾವನೆ ಉಂಟು ಅಂತ ಹೇಳ್ಕೊಂಡು ಗೊತ್ತಿಲ್ಲ ಅಲ್ಲ. ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸೋರೇ ಜಾಸ್ತಿ ಈಗಿನ ಕಾಲದಲ್ಲಿ. ಒಬ್ಬರು ಒಳ್ಳೆಯದಾಗ್ತಾರೆ, ಒಬ್ಬರು ಏಳಿಗೆ ಆಗ್ತಾರೆ ಅಂತ ಹೇಳಿದರೆ ಒಬ್ಬರಿಗೆ ನೋಡಿ ಸಹಿಸ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ನಿಮಗೆ ಕೂಡ ಆ ಪರಿಸ್ಥಿತಿ ಉಂಟು ಅಂತ ಹೇಳ್ಕೊಂಡಾದರೆ ನೀವು ಏನು ಮಾಡಿ ಅಂತ ಹೇಳಿದರೆ, ಯಾವ ಮುತ್ತೈದೆ ಹೆಂಗಸರನ್ನು ಕರೆಯೋದು ಅಗತ್ಯ ಇಲ್ಲ. ನಿಮ್ಮ ಮನೆಯಲ್ಲೇ ದೇವರದ್ದು ಫೋಟೋ ಇರ್ತದಲ್ಲ, ಹೆಣ್ಣು ದೇವರ ಫೋಟೋ ಇರುತ್ತಲ್ವ, ಆ ದೇವರಿಗೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಅರಶಿನ ಕುಂಕುಮ ಮತ್ತು ಉಡಿಯನ್ನು ತುಂಬೋದು. ಅದನ್ನು ನೀವು ಪ್ರಸಾದ ರೂಪದಲ್ಲಿ ತಿನ್ಬೋದು, ಆಯಿತಾ. ಅಂದರೆ ತೆಂಗಿನಕಾಯಿಯಿಂದ ಪ್ರಸಾದ ಏನಾದರೂ ಮಾಡಿ, ಅವಲಕ್ಕಿ ಆಗಲಿ ಅಥವಾ ಬೆಲ್ಲದನ್ನಾಗಲಿ ಯಾವುದಾದ್ರೂ ಒಂದು ಮಾಡಿಕೊಂಡು ನೀವು ತಿನ್ಬೋದು. ಮತ್ತು ಬ್ಲೌಸ್ ಪೀಸ್ ಕೂಡ ಹಾಗೆ ನೀವೇ ಹಾಕ್ಕೊಳ್ಬೋದು, ಬಳೆಯನ್ನು ಕೂಡ ಹಾಗೆ ನೀವೇ ಹಾಕ್ಕೊಳ್ಬೋದು, ಆಯಿತಾ. ಅಂದರೆ ನಿಮಗೆ ಹೊರಗಡೆಯವರಿಗೆ ಮೇಲೆ ನಂಬಿಕೆ ಇಲ್ಲ ಅನ್ನುವಾಗ ನಮ್ಮ ಮನೆಯಲ್ಲಿರುವ ದೇವರನ್ನೇ ನಾವು ಮುತ್ತೈದೆಯರು, ದೇವರನ್ನೇ ನಾವು ಕರೆದಿದ್ದೇವೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನೀವು ಪೂಜೆ ಮಾಡಿದ್ರೆ ನೋಡಿ, ನಿಮಗೆ ಯಾವತ್ತೂ ಕೂಡ ಒಳ್ಳೆಯದಾಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. 100ಗೆ 100% ಒಳ್ಳೆಯದಾಗುತ್ತೆ. 20ನೇ ತಾರೀಕಿಗೆ ಬೆಳಿಗ್ಗೆ 6:05 ಪೂಜೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂತೇಳಿ ನಿಮಗೆ ಅಷ್ಟು ಒಳಗೆ ಆಗೋದಿಲ್ಲ ಅಂತ ಹೇಳಿದರೆ ಮಧ್ಯಾಹ್ನ 12:20 ಒಳಗಡೆ ನಿಮ್ಮದು ಪೂಜೆ ಮಾಡಿ ಆಗಬೇಕು. ಹೀಗೆ ಮಾಡಿ ನೋಡಿ, ನಿಮ್ಮದು ಜೀವನ ಚೇಂಜ್ ಆಗುತ್ತೆ, ಆಯಿತಾ. ಇನ್ನೊಂದು ವಸ್ತುವನ್ನು ಮಹಾಲಕ್ಷ್ಮಿ ಎದುರುಗಡೆ ಇಡಬೇಕು. ನಿಮಗೆ ಚಿನ್ನ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಆದ್ದರಿಂದ ಇನ್ನೊಂದು ವಸ್ತುವನ್ನು ನೀವು ಮಹಾಲಕ್ಷ್ಮಿ ಎದುರುಗಡೆ ಇಟ್ಟು ಪೂಜೆ ಮಾಡಬೇಕು. ಅದು ಯಾವ ವಸ್ತು ಅಂತ ಹೇಳ್ಕೊಂಡು ನಾನು ನಾಳೆ ವಿಡಿಯೋದಲ್ಲಿ ಹೇಳ್ತೇನೆ. ಈ ವಸ್ತುವನ್ನು ಇಟ್ಟರೆ ಉಂಟಲ್ಲ, ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ಚಿನ್ನದಕ್ಕಿಂತ ದುಬಾರಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಚಿನ್ನ ಖರೀದಿ ಮಾಡುವವರಿಗೆ ಉಂಟಲ್ಲ, ಈ ವರ್ಷ ನೀವು ಚಿನ್ನ ಖರೀದಿ ಮಾಡಿದವರು ಮುಂದಿನ ವರ್ಷ ಚಿನ್ನ ಖರೀದಿ ಮಾಡುವ ಪರಿಸ್ಥಿತಿ ಇರ್ತದೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ವಸ್ತುವನ್ನು ತಂದು ನೀವು ಮಹಾಲಕ್ಷ್ಮಿ ಎದುರುಗಡೆ ಇಟ್ಟು ಪೂಜೆ ಮಾಡಿದರೆ ಉಂಟಲ್ಲ, ಗ್ಯಾರಂಟಿ ನಿಮಗೆ ಮುಂದಿನ ವರ್ಷ ಅದು ಚಿನ್ನದ ರೇಟ್ ಎಷ್ಟು ಬೇಕಾದರೆ ಆಗಿರಲಿ, ನೀವು ಸ್ವಲ್ಪ ಆದರೂ ಒಂದು ಚಿಕ್ಕ ಮೂಗಿನ ನತ್ತಾದರೂ ಉಂಟಲ್ಲ ತಂದು ದೇವರಿಗೆ ಇಟ್ಟು ಪೂಜೆ ಮಾಡುವ ಪರಿಸ್ಥಿತಿಯನ್ನು ಮಹಾಲಕ್ಷ್ಮಿ ಕೊಡ್ತಾಳೆ. ಆದ್ದರಿಂದ ಇದನ್ನು ಕೂಡ ಮಾಡಿ. ಅದು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ವಸ್ತು ಅಂತ ಹೇಳ್ಕೊಂಡು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮ್ಮೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.